ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕರ್ನಾಟಕ ರಾಜ್ಯ ವಿದ್ಯಾವಂತ ನಿರುದ್ಯೋಗಿಗಳ ಸಂಘ ಸಮಾನ ಮನಸ್ಕರ ವೇದಿಕೆ ಹಾಗೂ ಕುಡ್ಲೂರು ಶ್ರೀಧರ್ ಮೂರ್ತಿರವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಮುಕ್ತ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ರಾಜವಂಶಸ್ಥರು ಹಾಗೂ ಮೈಸೂರು ಸಂಸದರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ವಾಲಿಬಾಲ್ ಪಂದ್ಯಾವಳಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಯರಿಯೂರು ಯೋಗೇಶ್ ರವರು ಚಾಲನೆ ನೀಡಿ ಮಾತನಾಡಿ ಅತಿಥಿಗಳೊಂದಿಗೆ ಪಂದ್ಯವನ್ನ ವೀಕ್ಷಣೆ ಮಾಡಿದರು. ನಂತರ ಕುಡ್ಲೂರು ಶ್ರೀಧರ್ ಮೂರ್ತಿಯವರು ಮಾತನಾಡಿ ಯಳಂದೂರು ತಾಲೂಕಿನ 33 ಗ್ರಾಮಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವವರ ಸವಿನೆನಪಿನ ಸ್ಮರಣಾರ್ಥ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರ ಸಹಕಾರ ಅತ್ಯಗತ್ಯವೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ವಾಲಿಬಾಲ್ ಆಟಗಾರರು ಯಳಂದೂರು ರಾಜಶೇಖರ್, ಉದ್ಯಮಿ ಮೊಹಮ್ಮದ್ ಮುಜಾಯಿದ್, ಮುಖಂಡರು ಯರಿಯೂರು ರಾಜಣ್ಣ, ಜಯಣ್ಣ, ಪುಟ್ಟಮಾದು, ಡಾಕ್ಟರ್ ದೊಡ್ಡರಾಜು, ಕೆ ಮೋಳೆ, ನಂಜುಂಡಸ್ವಾಮಿ, ಗಣಿಗನೂರು ಚಂದ್ರು ಹಾಗೂ ಮುಂತಾದವರು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ದಯವಿಟ್ಟು ಸಮಯದ ಅಭಾವ. ವರ್ಷ ಹೊಡೆತ 2-4 5-3 ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಕೈ ಬಿಡಕ್ಕಾಗತ್ತೆ? ಸ್ಪೋರ್ಟ್ಸ್ ನೋಡಿದ್ದೀವಿ ಅಂತ ಒಂದು ಪಂದ್ಯಾವಳಿ. ಮತ್ತೆ ನಮ್ಮ ಸ್ಟೇಟ್ ಲೆವೆಲ್ಗೆಲ್ಲ ರಾಜಶೇಖರನ್ ಅವರೆಲ್ಲ ಹೋಗಿದ್ದು ಬಂದವರು, ಮತ್ತೆ ಅನೇಕ ಪ್ರೈಸ್ಗಳನ್ನ ತಂದಿದ್ದವರು. OSA ಟೀಮ್ ಅಂದರೆ OSA ಟೀಮ್ ಅಲ್ಲೋಣ, OSA ಟೀಮ್ ಅಂದರೆ ತುಂಬ ಫೇಮಸ್ಸು. ಏನು ಗೊತ್ತಾ, ನಾವು ಪೇಪರ್ ಅವಾಗ ಈ ವಾಟ್ಸಪ್ ಇರಲಿಲ್ಲ, ಪೇಪರ್ನಲ್ಲಿ ನೋಡ್ಕೊಳ್ಳೋದು, ಆ ಕಟ್ಟಿಂಗ್ಸ್ ನೋಡ್ಕೊಳ್ಳೋದು. ಎಲ್ಲಪ್ಪ ವಾಲಿಬಾಲ್ ಪಂದ್ಯಾವಳಿ ಅಂತಂದರೆ ಸುಮ್ಮನೆ ಅಲ್ಲ, ರೈಲ್ಲಾರು ಹೋಗೋದು, ಬಸ್ಲಾರು ಹೋಗೋದು, ಎಲ್ಲರೂ ಹೋಗೋದು. ಅವಾಗ ಪಾಪ ಬಡವರು ಬಡತನ ಯಾರಿಗೇಳಿ ಪ್ಲೇಯರ್ಸ್ಗಳಿಗೆ ಬಡತನ ಹೋಗ್ಲಿಕ್ಕೆ ತುಂಬ ಪ್ರಾಬ್ಲಮ್ ಇತ್ತು. ಅವಾಗ ಎಲ್ಲರ ಹತ್ರನೂ ಹಣ ಕಲೆಕ್ಟ್ ಮಾಡಿ ನಾವು ಆ ಟೀಮನ್ನು ಕರ್ಕೊಂಡು ಹೋಗ್ತಿದ್ವಿ. ರಾಜಶೇಖರನ್ ಗೊತ್ತು, ಒಂದೊಂದು ಟೀಮ್ನಲ್ಲಿ 10 ಜನ 15 ಜನ ಬರೋದ್ರ ಬಂದು 20 ಜನ ಬಂದ್ಬಿಡೋರು ನಮ್ಮ ಜೊತೆಗೆ, ಯಾಕಂದ್ರೆ ನಮ್ಮ ಜೊತೆಗೆ ಸಪೋರ್ಟ್ ಮಾಡಲಿಕ್ಕೆ. ಅಂಥವ್ರನ್ನೆಲ್ಲ ನಾವು ಜೊತೆಗೆ ಹಾಕೊಂಡು, ಹುಡುಗರನ್ನೆಲ್ಲ ಜೊತೆಗೆ ಹಾಕೊಂಡು ಹುಮ್ಮಸ್ಸಿಂದ ಒಂದು 3 ದಿನ 4 ದಿನ ಆಲ್ಟ್ ಮಾಡಿ ಅವ್ರಿಗೆಲ್ಲ ಊಟ ತಿಂಡಿ ಕೊಡಿಸಿ ಕರ್ಕೊಂಬರ್ತಿದ್ವಿ. ಈಗ ಆರ್ಥಿಕವಾಗಿ ಯಾರು ಚೆನ್ನಾಗಿದ್ದಾರೆ ಅವನ್ನೆಲ್ಲ ಹಿಡಿದ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಅವ್ರ ಹತ್ರ ಬಾಲ್ ತರಿಸ್ಕೊಳ್ಳೋ, ಹೊಸ ಬಾಲ್ ತಗೊಂಡೋಗ್ಬೇಕಲ್ಲ ನಾವು ಪ್ರಾಕ್ಟೀಸ್ಗೆ, ಅದಕ್ಕೂ ಕಾಂಟ್ರಿಬ್ಯೂಷನು. ಅಲ್ಲ ಆ ಥರ 1-2 ಬಾಲ್ ತೆಗೆಸ್ಕೊತಿದ್ವಿ. ನೀವೊಂದು ಬಾಲ್ ತಗೊಳಪ್ಪ, ನೀವೊಂದು ಬಾಲ್ ತಗೊಳಪ್ಪ ಅಂದ್ಬಿಟ್ಟು ತೆಗೆಸ್ಕೊಂಡು ಅವನ್ನೆಲ್ಲ ತಗೊಂಡು ನಾವು ಜೊತೆಗೆ ತಗೊಂಡೋಗಿ ಕೆಲಸ ಮಾಡಿ ಆಟವನ್ನು ನೋಡ್ಕೊಂಡು, ಯಾಕಂದರೆ ನಮಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಲ್ಲ, ಅದೇ ತುಂಬ ಸಂತೋಷ ಆಗ್ತಿತ್ತು. ಏನೇಳಿ ಅಲ್ಲಿ ಹೋಗಿ ನಾವು ಕೋಲಾರ, ಧಾರವಾಡ, ಮೈಸೂರು ಹೆಚ್ಚಿಗೆ ಹೋಗ್ತಿದ್ವಿ. ಮೈಸೂರು ದಸರಾ ಸ್ಪೋರ್ಟ್ಸ್ ಮಾತ್ರ ಯಾವಾಗಲೂ ಅಲ್ಲೇ ಇರ್ತಿದ್ವಿ. ದಸರಾ ಸ್ಪೋರ್ಟ್ಸ್ ಮುಗಿಯೋವರೆಗೂ ಕೂಡ ಅಲ್ಲೇ ಇದ್ದು ನಾವು ಎಲ್ಲ ಹುಡುಗರನ್ನ ನೋಡ್ಕೊಂಡು, ನಾವು ಮ್ಯಾಚ್ ಸೋತ್ರೂ ಪರವಾಗಿಲ್ಲ, ಸೋತ್ರೂ ವಾಪಸ್ ಬಂದುಬಿಡ್ತಿರ್ಲಿಲ್ಲ. ಮ್ಯಾಚ್ ನೋಡ್ಕೊಂಡೆ ಫುಲ್ ಕಂಪ್ಲೀಟ್ ಮಾಡಿ ಯಾರು ವಿನ್ನರ್ ಆಯ್ತಿದ್ರು ಅವ್ರಿಗೆ ವಿಶ್ ಮಾಡಿ ಬರ್ತಿದ್ವಿ. ಯಾಕೆಂದರೆ ಪಂದ್ಯಾವಳಿ ಗೆಲುವು ಸೋಲು ಇದ್ರದ್ದಿಲ್ಲ, ಅದು ಸ್ಪೋರ್ಟಿವ್ ಆಗಿ ತಗೋಬೇಕು ಅಂತ ಒಂದು ಪಂದ್ಯಾವಳಿನ ಇವತ್ತು ಹೆಚ್ಚು ಕಮ್ಮಿ ನಾವು ಒಂದು 8-10 ವರ್ಷ ಆಯಿತು ಪಂದ್ಯಾವಳಿ ನಿಲ್ಲಿಸಿ. ಇವತ್ತು ನಮ್ಮ ಶ್ರೀಧರ್ ಮೂರ್ತಿ ನೆನೆಸ್ಕೋಬೇಕಾಗಿದೆ. ಪಂದ್ಯಾವಳಿಯನ್ನು ಮರುಕಳಿಸಿದ್ದಾರೆ ಯಳಂದೂರಿಗೆ. ರಾಜ್ಯ ಮಟ್ಟದಲ್ಲಿ 88 ಗೆದ್ದಿದ್ದು ನಮ್ಮ ಪ್ಲೇಯರ್ ಅವರ ಇಲ್ವೇ
ಆಗ ಕಾರ್ಯಕ್ರಮಕ್ಕೆ ಬಯಸಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಬಯಸುತ್ತಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಜೀಬ್ ಸಾಹೇಬರು, ತರಿಕಲ್ ಉದ್ಯಮಿಗಳು, ಯಲಂದೂರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಶ್ರೀನಿವಾಸರವರಿಂದ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಜನಾಂಗದ ಮುಖಂಡರಾದಂತಹ DSS ರಾಜನ್ ರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ರಾಜಶೇಖರ್ ಅವರಿಂದ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ರೂವಾರಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದಾರೆ ಎಂದರೆ ಅದು ಕೂಡ್ಲು ಶ್ರೀಧರ್ ಮೂರ್ತಿ ಅವರಿಂದ, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಚಂದ್ರಶೇಖರ್ ಅವರಿಂದ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಸುಮಾರು ದಿನಗಳಿಂದಲೂ ಸಹ ನಮ್ಮ ಒಡನಾಟದಿಂದ ಶ್ರೀಧರ್ ಮೂರ್ತಿ ಅವರ ಆತ್ಮೀಯ ಸ್ನೇಹಿತರಾದಂತಹ ಪುಷ್ಪದಯ್ಯನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಂಜುಂಡಸ್ವಾಮಿ ಅವರಿಂದ ಹೃತ್ಪೂರ್ವಕವಾದಂತಹ ಒಂದು ಮಾಲಾರ್ಪಣೆಯನ್ನ ಮಾಡಲಾಗುತ್ತಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಡೆಸಿಕೊಡ್ಬೇಕು ಅಂತ ತಾವು ನಮ್ಮಲ್ಲಿ ಕೇಳ್ಕೊಂಡಾಗ ನಾವು ಅವ್ರಿಗೆ ಹೃತ್ಪೂರ್ವಕವಾಗಿ ಅವ್ರಿಗೆ ಆಯ್ತು, ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಯಾಕೆಂದ್ರೆ ಯಳಂದೂರು ತಾಲೂಕಿನಲ್ಲಿ ವಿವಿಧ ಜನಾಂಗದ ಮುಖಂಡರುಗಳು ಏನೇನು ಸೇವೆಗಳನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ನಾವು ಅದನ್ನ ಈ ಒಂದು ಇತಿಹಾಸಕ್ಕೆ ಅದು ಪುಟಗಳು ಸೇರಬೇಕು ಅನ್ನೋದಕ್ಕೆ ಅವ್ರು ಹೇಳಿದಾಗ ಅದಕ್ಕೆ ಒಪ್ಪಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಇವತ್ತು ನಡೆಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಯಳಂದೂರು ತಾಲೂಕಿನ ಹಾಗೂ ವಿವಿಧ ತಂಡಗಳು, ಜಿಲ್ಲೆಗಳಿಂದ ತಾಲೂಕುಗಳಿಂದ ಬಂದಿರುವಂತಹ ತಂಡಗಳಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ನಾನು ಹಿಂದೆ ಇದ್ದಾಗಲೂ ಕೂಡ ಒಂದ್ಸಲ ನಿಮ್ಮ ಸಾಹೇಬ್ರನ್ನ ನಾರಾಜನ ಭೇಟಿಯಾಗಿ ನಾವು ಈಗ ಒಂದ್ಸಲ ಬರೆಯೋಕ್ಕೆ ಕೇಳಿದ್ದು, ಆದರೆ ಕಾರಣಾಂತರದಿಂದ ಅವರು ಇಲ್ಲಿ ಬರೋಕ್ಕಾಗಿಲ್ಲ, ಕೇಳ್ಬಿಟ್ರು. ಈಗ ನೀವು ನಮ್ಮ ಯಳಂದೂರಿಗೆ ಇದೇ ಮೊದಲನೇ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಮ್ಮ ಯಳಂದೂರು ಭಾಗಕ್ಕೆ ಆರು ಹೋಗ್ತಿದ್ದೀರಿ, ಕೇಗುಳಿಗೆ ಹೋಗ್ತಿದ್ದೀರಿ ಫ್ಯಾಮಿಲಿ ಎಲ್ಲ. ಆದರೆ ನಮ್ಮ ಯಳಂದೂರಿಗೆ ಬಂದಿರೋದು ನಮ್ಗೆ ಭಾಳ ಸಂತೋಷ. ಯಾಕಂದ್ರೆ ನಾನು ಬಹುದಿಂದ ಬೇಡಿಕೆ ಆಗಿತ್ತು, ನಾನೇ ಕರೆಸಬೇಕು ನನ್ನ ಕಾರ್ಯಕ್ರಮಕ್ಕಂತ ಹಲವಾರು ಬಾರಿ ಪ್ರಯತ್ನ ಪಟ್ಟು ಅದು ಸಕಾಲದಲ್ಲಿ ಆಗಿರಲಿಲ್ಲ. ನಮ್ಮ ಶ್ರೀಧರ ಮೂರ್ತಿ ಅವ್ರಿಗೆ ಹೇಳಿದೆ, ನೀವು ಮೈಸೂರು ಮಹಾರಾಜರನ್ನ ಕರೆಸಲೇಬೇಕಪ್ಪ ಈ ಕಾರ್ಯಕ್ರಮಕ್ಕೆ. ಒಂದು ಆದರೆ ನಮ್ಮ ಯಳಂದೂರು ಒಂದು ಯಶಸ್ಸು ಆಯ್ತು. ಯಾಕಂದ್ರೆ ಅವ್ರು ಕೊಟ್ಟಿರೋ ಕೊಡುಗೆ ಯಾರು ನಮ್ಮ ತಾಲೂಕಿನ ಜನದ ಋಣನ ತೀರ್ಸೋಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ಇಲ್ಲಿ ಏನು ಜಮೀನು ಅದ ಎಲ್ಲ ಈ ಕಾಲೇಜೆಲ್ಲ ಅವರೇ ಕೊಟ್ಟಿರೋಂಥ ದಾನ ಧರ್ಮಗಳು. ಯಾಕೆ ಯಾವ ದುಡ್ಡು ಪಡ್ಕೊಂಡು ಮಾಡಿರ್ತಾರೆ. ಹಾಗೆ ಅದಕ್ಕೆ ನಿಮ್ಗೆ ಯಳಂದೂರು ತಾಲೂಕಿಗೆ ಸರ್ ಮತ್ತೆ ಏನು ಕೊಡುಗೆ ಕೊಡ್ತೀರಾ ಸರ್ ನಿಮ್ಮ ಒಂದು ಈಗ ನೋಡಿ, ನಮ್ಮ ಅಧಿಕೃತವಾಗಿ ಈ ರಾಜಕೀಯ ಒಂದು ಏನು ವೃತ್ತಜೀವನ ಪ್ರಾರಂಭ ಆಗಿದ ನಂತರ ಮತ್ತು ಇವತ್ತಿನ ವ್ಯವಸ್ಥೆ ಅಂತೆ ನಮ್ಮ ಕ್ಷೇತ್ರ ಮೈಸೂರು ಮತ್ತು ಕೊಡಗು, ಮೈಸೂರು ಜಿಲ್ಲೆಯದ ಕೆಲವು ತಾಲೂಕುಗಳು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸೇರೋದಿಲ್ಲ. ಕೊಳ್ಳೇಗಾಲ ಅಧಿಕೃತವಾಗಿ ಚಾಮರಾಜನಗರ ಜಿಲ್ಲೆಗೆ ಸೇರುವಂಥದ್ದು ಒಂದು ಕ್ಷೇತ್ರ. ಆದರೆ ಚಾಮರಾಜನಗರ ಅರಮನೆಗೆ ಮೂಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದ್ರ ಜೊತೆಗೆ ಇಡೀ ಕರ್ನಾಟಕವೇ ಅರಮನೆಗೆ ಕ್ಷೇತ್ರ ಆಗುತ್ತೆ. ಸೊ ಅದಕ್ಕಾಗಿ ನಾವು ಯಾವಾಗಲೂ ಸಹ ಎಲ್ಲರ ಜೊತೆಗೂ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ. ಇಲ್ಲಾಂದರೆ ನಾವು ಸಾಮಾನ್ಯವಾಗಿ ಯಾರೋ ಒಂದು ವೈಯಕ್ತಿಕವಾದಂಥ ಒಂದು ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಕ್ಷೇತ್ರ ಬಿಟ್ಟು ಬರೋದು ಭಾಳ ಕಡಿಮೆನೇ ಅಂತ ನಾವು ಭಾವಿಸ್ತೀವಿ. ಆದರೂ ಸಹ ನಾವು ಬರ್ತಾ ಇದ್ದೀವಿ. ಈಗಲೂ ಸಹ ಟಿ ನರಸೀಪುರದಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಯಳಂದೂರಿಗೆ ಬಂದು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಒಂದು ರೀತಿ ನಮ್ಮ ಏನು ಸಾಮಾಜಿಕ ಒಂದು ಕೆಲಸದಲ್ಲಿ ಮತ್ತು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು ಏನು ಕರ್ತವ್ಯ ಇದೆ ಅದನ್ನ ಮುಂದುವರಿತೀವಿ. ಆದಷ್ಟು ನಾವು ಏನು ಸಮಯ ಅಂದರೆ ಇದಕ್ಕೆ ಕೊಡ್ತೀವಿ. ನಮ್ಮ ಕ್ಷೇತ್ರ ಬಿಟ್ಟು ಏನು ನಮ್ಮದೇ ಆದ ವೃತ್ತ ಜೀವನ ಇದ್ರೂ ಸಹ ರಾಜಕೀಯ ನಮ್ಮ ಕ್ಷೇತ್ರ ಬಿಟ್ಟು ಅರಮನೆ ಒಂದು ದೃಷ್ಟಿಯಲ್ಲಿ ಬಂದೇ ಬರ್ತೀವಿ. ಅದು ಏನು ಎರಡು ಮಾತಿಲ್ಲ. ಅದ್ರ ಜೊತೆಗೆ ನಿಮಗೆ ಏನು ಇದು ನಮ್ಮ ಲೋಕಸಭಾ ಕ್ಷೇತ್ರ ಸೇರಿಲ್ಲದೆ ಇದ್ರೂ ಸಹ ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆನೇ. ಎಲ್ಲಕ್ಕೂ ಕೂಡ ನಾವು ಬಗೆಹರಿಸಲಿಕ್ಕೆ ನಾವು ಮುಂದುವರಿತೀವಿ. ಕೇಂದ್ರ ಸರ್ಕಾರದ ಏನು ಅನೇಕ ಯೋಜನೆಗಳನ್ನು ಆ ಚೌಕಟ್ಟನ್ನು ಏನು ರೂಪಿಸಿದ್ದಾರೆ ಅದರ ಮೂಲಕ ಇಲ್ಲಿ ಜನರಿಗೆ ಏನೇನು ನಾವು ಸೌಲಭ್ಯಗಳು ಕೊಡ್ಬೋದು. ನಮ್ಮ ಕಚೇರಿ ಯಾವತ್ತೂ ಸಿದ್ಧ ಇದೆ, ಯಾವತ್ತೂ ಬಾಗಿಲು ತೆಗೆದೇ ಇದೆ. ನಾವು ದಯವಿಟ್ಟು ಯಾವತ್ತಾದರೂ ಬನ್ನಿ. ಇಲ್ಲಿ ಸ್ಥಳೀಯ ಕಾರ್ಯಕರ್ತರು ಇರ್ತಾರೆ, ಸ್ಥಳೀಯ ಪಕ್ಷದ ಮುಖಂಡರು ಇರ್ತಾರೆ, ಅವ್ರ ಮೂಲಕ ಬನ್ನಿ. ನಾವು ಅದಕ್ಕೂ ಕೂಡ ಬಗೆಹರಿಸಲಿಕ್ಕೆ ನಾವು ಮಾಡ್ತೀವಿ. ಅದು ಬಿಟ್ಟು ಅರಮನೆ ದೃಷ್ಟಿಯಿಂದ ನಮ್ಮ ಏನು ಸಂಘ ಸಂಸ್ಥೆಗಳಿದ್ದಾವೆ ಅರಮನೆದು, ಅದರಲ್ಲಿ ಏನೇ ಆದರೂ ಆದರೆ ನಮ್ಮ ಅದರಲ್ಲಿ ಧ್ಯಾನ ಇರೋದೇ ನಮ್ಮ ಸಂಸ್ಕೃತಿ ಉಳಿಸೋದಕ್ಕಾಗಿ ಪಾರಂಪರಿಕ ಒಂದು ಕಟ್ಟಡಗಳಿರ್ಬೋದು, ಇಡೀ ಪಾರಂಪರೆಯನ್ನು ದೇವಸ್ಥಾನಗಳು, ಧರ್ಮ ಇದರ ಸಂರಕ್ಷಣೆಗಾಗಿ
ಅರಮನೆಯ ಸಂಘ ಸಂಸ್ಥೆಗಳು ಸೇವೆ ಮಾಡುವಂಥದ್ದು. ಅದರಲ್ಲೂ ಏನಾದರೂ ಅವಕಾಶ ಇದ್ದರೆ ನಾವು ಯಾವತ್ತೂ ಸಿದ್ಧನೇ. ಕೊಳ್ಳೇಗಾಲು ನಿಮ್ಗೆ ಗೊತ್ತಿದೆ, ಅರಮನೆಯ ಒಂದು ಅನೇಕ ಕೈಗಾರಿಕೆಗೂ ಕೂಡ ಸಂಬಂಧ ಇದೆ. ರೇಷ್ಮೆಯಿಂದ ಹಿಡಿದು ಅನೇಕ ಒಂದು ಏನು ಒಳ್ಳೆ ಮುಂದಿನ ಕಾಲದಲ್ಲಿ ಕೈಗಾರಿಕೆಯನ್ನು ಕೂಡ ಶುರು ಮಾಡಿದರು. ಅದೆಲ್ಲಕ್ಕೂ ಕೂಡ ನಿಮ್ಮ ಪರವಾಗಿ ಈಗ ಅದೆಲ್ಲ ಅಧಿಕೃತವಾಗಿ ರಾಜ್ಯ ಸರ್ಕಾರಕ್ಕೆ ಒಟ್ಗುಟ್ಟಾಗಿದೆ ಸ್ವಾತಂತ್ರ್ಯ ಸಮಯದಲ್ಲಿ. ಅದರಲ್ಲೂ ಸಹ ಏನಾದರೂ ಅವಕಾಶಗಳಿದ್ದಾವೆ, ನಿಮ್ಮ ಪರವಾಗಿ ಏನಾದರೂ ಮಾತಾಡಬೇಕಂದ್ರೆ ನಾವು ಯಾವತ್ತೂ ಸಿದ್ಧನೇ. ನೀವು ಹೇಳಬೇಕು, ಒಂದು ಅತ್ಯದ್ಭುತವಾದ ಪಾರಂಪರೆ ಇದೆ, ಸುಂದರ ಒಂದು ಅರಣ್ಯನೂ ಕೂಡ ನಿಮ್ಮ ಹತ್ರ ಇದೆ. ಅದು ನಿಜಕ್ಕೂ ನಿಮಗೆ ಒಂದು ದೊಡ್ಡ ರಿಸೋರ್ಸ್ ಆಗಬೇಕಾಗಿದೆ. ಅದರ ಒಂದು ಏನು ಹುಲಿ ಸಂರಕ್ಷಿತ ಪ್ರದೇಶಗಳು ಉತ್ತರ ಭಾರತದಲ್ಲೆಲ್ಲ ನೋಡುವಾಗ ಇಡೀ ಸುತ್ತಮುತ್ತ ಒಂದು ಜಿಲ್ಲೆಗೇ ಅದು ಒಂದು ಆರ್ಥಿಕ ಒಂದು ಸಹಾಯವನ್ನು ನೀಡುತ್ತೆ. ಯಾಕಂದರೆ ಏನು ಹಾಸ್ಪಿಟಾಲಿಟಿ, ಹೋಮ್ ಸ್ಟೇ, ರೆಸಾರ್ಟ್ಗಳು ಎಲ್ಲ ಮಾಡಿಕೊಂಡು ಭಾಳನೇ ಸಹಾಯ ಆಗುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ ಯಾಕೋ ನಾವು ಅಡ್ವಾಂಟೇಜ್ ತೊಗೊಂಡಿಲ್ಲ. ಅದರದ್ದು ಕೂಡ ಭಾಳಷ್ಟು ಅವಕಾಶಗಳಿದೆ. ಕೇಗುಡಿ ಅಂತ ಒಂದು ಅದ್ಭುತ ಕಾಡು ಎಲ್ಲೂ ಇಲ್ಲ, ಇಡೀ ಭಾರತದಲ್ಲೇ ಇಲ್ಲ. ಅದು ಒಂದು ಬಿಡಿ, ನಿಮ್ಮ ಕಾವೇರಿ ಏನು ಸ್ಯಾಂಕ್ಚುರಿ ಇದೆ, ಅದು ಅನನ್ಯವಾದ ಒಂದು ಹ್ಯಾಬಿಟ್ಯಾಟ್, ಅದು ಎಲ್ಲೂ ಸಿಗದೇ ಇರುವಂಥದ್ದು. ಮಾಲೆಮಹದೇಶ್ವರ ಒಂದು ಹುಲಿ ಸಂರಕ್ಷಿತ ಪ್ರದೇಶನೂ ಕೂಡ ಇದೆ. ಇಂಥ ಅದ್ಭುತ ಕ್ಷೇತ್ರಗಳಲ್ಲೂ ನಾವು ಏನು ಆ ಪರಿಸರ ಉಳಿಸುವ ಮೂಲಕ ಅಭಿವೃದ್ಧಿ ಮಾಡಬೇಕಾಗಿರೋದು ಕೂಡ ಇರುತ್ತೆ. ಎಲ್ಲಕ್ಕೂ ಕೂಡ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ. ಪ್ರಧಾನಮಂತ್ರಿಯವರ ವಿಕಸಿತ ಭಾರತ, ಪ್ರತಿಯೊಂದು ಕ್ಷೇತ್ರ, ಒಂದು ಗ್ರಾಮ, ಸಣ್ಣ ಊರಕ್ಕೆ ಪ್ರತಿಯೊಬ್ಬರಿಗೂ ಸಹ ಲಾಭ ಆಗುವಂಥದ್ದು ದೃಷ್ಟಿ. ಆ ನಿಟ್ಟಿನಲ್ಲಿ ಅವತ್ತು ತಮ್ಮ ಸೇವೆಗಾಗಿ ನಾವು ಸಿದ್ಧ. ಆಮೇಲೆ ಈಗ ನಮ್ಮ ಬಿಳಿರಂಗನಾಥ ಬೆಟ್ಟದಲ್ಲಿ ಕಳೆದ ಒಂದು 2-3 ವರ್ಷದಿಂದ ಮಹಾರಾಜರನ್ನ ಫೋಟೋನ ತೆರವುಗೊಳಿಸ್ಬಿಟ್ಟಿದ್ವಿ. ಅದೇ ನೀವೇ ಸ್ಥಳೀಯರೇ ಎಲ್ಲ ಜೊತೆ ಸೇರಿ ಹೋರಾಟ ಮಾಡಿ ಅದನ್ನ ಉಳಿಸಿದ್ದೀರಾ, ಅದಕ್ಕಾಗಿ ನಾವು ಆಭಾರಿಯಾಗಿದ್ದೀವಿ. ದೇವಾಲಯಕ್ಕೆ ಏನಾದ್ರು ಕೊಡುಗೆ ಏನಾದ್ರು ಕೊಡ್ತೀರಾ ನಿಮ್ಮ ಕಡೆಯಿಂದ? ಏನಾದ್ರು ನೋಡಿ, ಅಧಿಕೃತವಾಗಿ ಈಗ ದೇವಾಲಯಗಳು ಎಲ್ಲ ನಾವು ನಮ್ಮ ಧಾರ್ಮಿಕ ಸಂಬಂಧ ಯಾವತ್ತೂ ಇದ್ದೇ ಇರುತ್ತೆ. ಧಾರ್ಮಿಕ ಪದ್ಧತಿಗಳೆಲ್ಲರೂ ಭಾಗವಹಿಸ್ತಾ ಬಂದಿರ್ತೀವಿ, ಅದು ಯಾವತ್ತೂ ಇದ್ದೇ ಇರುತ್ತೆ. ದೇವಸ್ಥಾನದಿಂದ ಏನಿದೆ ಅಂತ ಅಂದರೆ, ನಾವು ಸಾಮಾನ್ಯವಾಗಿ ನಾವು ಮಾಡೋ ಅಭಿವೃದ್ಧಿ ಎಲ್ಲ ಅದು ಶಾಶ್ವತವಾಗಿ ಉಳಿಬೇಕಾಗಿದೆ. ಬರೀ ಒಂದು ಇದು ದೇವಸ್ಥಾನದ ಒಂದು ಏನು ಅಭಿವೃದ್ಧಿ ಹೆಸರಿನಲ್ಲಿ ಅಭಿವೃದ್ಧಿ ಮಾಡೋದಲ್ಲ. ದೇವಸ್ಥಾನದ ಅತಿ ಅವಶ್ಯ ಅಂದರೆ ಅವಶ್ಯಕತೆ ಇದ್ದರೆ ನಾವು ಮಾಡೇ ಮಾಡ್ತೀವಿ. BR ಹಿಲ್ಸ್ ಏನಿದೆ, BRT ನಮ್ಮ ಟೆಂಪಲ್ ಏನಿದೆ, ಅದು ಒಂದು ಹುಲಿ ಸಂರಕ್ಷಿತ ಪ್ರದೇಶ ಒಳಗಿರುವಂಥದ್ದು. ಆ ಚೌಕಟ್ಟನ್ನು ಕೂಡ ನಾವು ಒಂದು ರೀತಿ ಅದರ ಒಳಗಡೆನೇ ನಾವು ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಮೊದಲನೇದಾಗಿ ಪ್ರಕೃತಿ ಪರಿಸರ ಉಳಿಸುವುದಕ್ಕಾಗಿಯೇ ಆ ದೇವಸ್ಥಾನ ಇರೋದು. ಬಿಳಿಗಿರಿ ರಂಗನಾಥ ಒಂದು ಏನು ಸ್ವಾಮಿ ಇದ್ದಾನೆ, ಅವನು ಆ ಕಾಡು ಮೂಲಕನೇ ಗುರುತಿಸಲಾಗಿರುವಂಥದ್ದು. ಕಾಡು ಸಂರಕ್ಷಣೆಯಾಗಿಯೇ ಆ ಧರ್ಮವನ್ನು ಉಳಿಸುವುದಕ್ಕಾಗಿ. ಸೊ ಆ ಚೌಕಟ್ಟಿನಲ್ಲಿ ಒಳ್ಳೆಯ ಸೇವೆಗಾಗಿ ಏನು ಆ ಅರಣ್ಯವನ್ನು ಹಾನಿ ಮಾಡ್ದೇನೆ ಯಾವ ರೀತಿ ಅದು ಮಾಡಬೇಕು ಅದನ್ನ ಯೋಚನೆ ಮಾಡಬೇಕು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.